ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ರಕ್ಷಣಾ ವಲಯ ದೊಡ್ಡದಾಗ್ತಾ ಇದೆ. ನಮ್ಮಲ್ಲಿನ ಸಾಕಷ್ಟು ರಕ್ಷಣಾ ಉಪಕರಣಗಳಿಗೆ ವಿದೇಶಗಳಿಂದ ಕೂಡ ಬೇಡಿಕೆ ಬರ್ತಾ ಇದೆ. ಆದರೆ ನಾವು ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಇವತ್ತಿಗೂ ಕೂಡ ಹಿಂದೆ ಉಳಿದಿದ್ದೀವಿ. ಅದರಲ್ಲೂ ಆ ಯುದ್ಧ ವಿಮಾನಗಳ ಎಂಜಿನನ್ನು ತಯಾರಿಸೋದಕ್ಕೆ, ಅದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿಯೇ ನಮ್ಮ ಬಹು ನಿರೀಕ್ಷಿತ ಯೋಜನೆಗಳೆಲ್ಲ ತಲೆ ಕೆಳಗಾಗ್ತಾ ಇವೆ. ಇದೇ ಮಾತನ್ನು ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಮೊನ್ನೆ ಹೇಳಿದ್ದಾರೆ. ನಮ್ಮಲ್ಲಿ ಒಪ್ಪಂದಗಳಾಗತ್ವೆ, ಆದರೆ ನಮಗೆ ಬೇಕಾದ ಯಾವ ಯುದ್ಧೋಪಕರಣವೂ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ ಅನ್ನೋ ಅವರ ಆಕ್ರೋಶಭರಿತ ನುಡಿಗಳ ಹಿಂದೆ ನಮ್ಮ ರಕ್ಷಣಾ ವಲಯದ ಕಹಿ ಸತ್ಯ ಅಡಗಿದೆ. ಹಾಗಾದರೆ ಏನಿದು ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿನ ವಿಳಂಬ? ಕಾರಣ ಆಗ್ತಾ ಇರೋದೇನು? ಈಗ ಭಾರತ ತನ್ನ ಬಹು ನಿರೀಕ್ಷಿತ ತೇಜಸ್ ಮಾರ್ಕ್ 2ಗಳಿಗೆ ಫ್ರಾನ್ಸ್ ಎಂಜಿನ್ ಕಂಪನಿಯ ಜೊತೆಗೆ ಒಡಂಬಡಿಕೆಗೆ ಮುಂದಾಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಡೆದ CII ಆನ್ಯುವಲ್ ಬಿಸಿನೆಸ್ ಸಮಿಟ್ ಅಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ AP ಸಿಂಗ್ ಆಡಿದ ಮಾತುಗಳು ಭಾರತದಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆದವು. ನಾವು ಒಪ್ಪಂದಗಳನ್ನು ಮಾಡ್ಕೋತಾ ಇದ್ದೀವಿ, ಆದರೆ ನಮಗೆ ಬೇಕಿರುವ ಆಯುಧಗಳು ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನ ಅವರದ್ದು. ಅವರ ಆ ಮಾತುಗಳಿಗೆ ಕಾರಣ ನಮ್ಮ HAL ತೇಜಸ್ ಯುದ್ಧ ವಿಮಾನ ತಯಾರಿಯಲ್ಲಿ ಮಾಡ್ತಾ ಇರೋ ವಿಳಂಬ ಅನ್ನೋದು ಗುಟ್ಟೇನಲ್ಲ. ಯಾಕೆಂದ್ರೆ 2021ರಲ್ಲಿ ಭಾರತದ ಸರ್ಕಾರ 83 ತೇಜಸ್ ಮಾರ್ಕ್ 1 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ HAL ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ಆದರೆ HAL ಇಲ್ಲಿವರೆಗೆ ಕೊಡೋದಕ್ಕೆ ಸಾಧ್ಯವಾಗಿರೋದು ಕೇವಲ 36 ಯುದ್ಧ ವಿಮಾನಗಳನ್ನು ಮಾತ್ರ. ಇಲ್ಲಿ HALನ ತೇಜಸ್ ಮಾರ್ಕ್ 1A ಪ್ರೊಡಕ್ಷನ್ ನಿಧಾನ ಆಗ್ತಾ ಇದೆ. ಭಾರತೀಯ ವಾಯುಪಡೆಗೆ ಬೇಕಾಗಿರುವಷ್ಟು ವೇಗವಾಗಿ HALನಿಂದ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದಿನ 83 ಯುದ್ಧ ವಿಮಾನಗಳ ಜೊತೆಗೆ 40 ಟ್ರೈನರ್ಗಳನ್ನು ಕೂಡ ವಾಯುಪಡೆ ಆರ್ಡರ್ ಮಾಡಿತ್ತು. ಸೊ ಇಲ್ಲಿ HALಗೆ ಎಂಜಿನ್ ಸಪ್ಲೈ ಹಾಗೂ AESA ರಡಾರ್ಗಳ ಸಪ್ಲೈ ಚೈನಲ್ಲಿ ಆಗ್ತಾ ಇರೋ ಸಮಸ್ಯೆಯ ಕಾರಣದಿಂದ ನಿಗದಿತ ಸಮಯಕ್ಕೆ ಏರ್ಕ್ರಾಫ್ಟ್ಗಳನ್ನು ಡೆಲಿವರಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯದ ಲೆಕ್ಕಾಚಾರದಲ್ಲಿ MiG-21ಗಳನ್ನು ರೀಪ್ಲೇಸ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಸದ್ಯಕ್ಕೆ ಭಾರತಕ್ಕೆ 42 ಸ್ಕ್ವಾಡ್ರನ್ಗಳ ಪರ್ಮಿಷನ್ ಇದೆ, ಆದರೆ ಈಗಿರೋದು ಕೇವಲ 31 ಮಾತ್ರ. ಅದರಲ್ಲೂ 29 ಸ್ಕ್ವಾಡ್ರನ್ಗಳು ಮಾತ್ರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಒಂದು ವೇಳೆ 2 ಫ್ರಂಟ್ ವಾರ್ ಮಾಡಬೇಕಾದ ಪರಿಸ್ಥಿತಿ ಬಂದಿದ್ದೇ ಆದರೆ ಇದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಇನ್ನು ಈ 42 ಸ್ಕ್ವಾಡ್ರನ್ಗಳು ಬೇಕು ಅನ್ನೋದು ಕೂಡ ಹಳೆ ಲೆಕ್ಕಾಚಾರನೇ. ಭಾರತದ ವಾಯುಪಡೆಯನ್ನ 3 ಫ್ರಂಟ್ ವಾರ್ಗೆ ಸಿದ್ಧಪಡಿಸಬೇಕು ಅಂದರೆ ನಮಗೆ 60 ಸ್ಕ್ವಾಡ್ರನ್ಗಳು ಬೇಕಾಗತ್ತವೆ. ಹೀಗಾಗಿ ಸದ್ಯಕ್ಕೆ ಭಾರತೀಯ ವಾಯುಪಡೆಗೆ ಇನ್ನೂ ಕೂಡ 200ಕ್ಕೂ ಅಧಿಕ ತೇಜಸ್ ಯುದ್ಧ ವಿಮಾನಗಳ ಅಗತ್ಯ ಇದೆ. ಇಲ್ಲಿ HALನ ಸ್ಪೀಡ್ ನೋಡ್ತಾ ಇದ್ರೆ ಅದು ಈ ಜನ್ಮಕ್ಕೆ ಸಾಧ್ಯವಾಗುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಈ ಅಸಮಾಧಾನ, ಹತಾಶೆ ಏರ್ ಚೀಫ್ ಮಾರ್ಷಲ್ ಅವರ ಮಾತುಗಳಲ್ಲಿ ಕಾಣ್ತಾ ಇದೆ. ಗೆಳೆಯರೆ, ಇಲ್ಲಿ ಎಲ್ಲ ವೈಫಲ್ಯವನ್ನು HAL ಮೇಲೆ ಹೊರಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಈ ವಿಳಂಬಗಳ ಹಿಂದೆ ನಮ್ಮ DRDOನ ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ಭಾರತದ ವಿಮಾನಗಳಿಗೆ ಬೇಕಾದ ಎಂಜಿನ್ ತಂತ್ರಜ್ಞಾನವನ್ನ ನಾವು ಇಷ್ಟೊತ್ತಿಗೆ ತಯಾರು ಮಾಡಿಕೊಂಡು ಬಿಟ್ಟಿದ್ರೆ ಇವತ್ತು ಎಂಜಿನ್ಗಾಗಿ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಬೇಕಾದ ಅಗತ್ಯ ಬರ್ತಾ ಇರಲಿಲ್ಲ. ಭಾರತ ಸಾಕಷ್ಟು ವರ್ಷಗಳಿಂದ ತನ್ನದೇ ಎಂಜಿನ್ ಅನ್ನು ತಯಾರು ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತು ಅದರಲ್ಲಿ ಸೋಲ್ತಾ ಬರ್ತಾ ಇದೆ. ಹೀಗಾಗಿ ಅಮೆರಿಕದ G404 ಎಂಜಿನ್ಗಳನ್ನ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳಿಗೆ, 414 ಎಂಜಿನ್ ಅನ್ನ ಮಾರ್ಕ್ 2 ಖರೀದಿ ಮಾಡುವುದು ಅಂತ ಫಿಕ್ಸ್ ಆಗಿತ್ತು. ಆದರೆ ಈ ಎರಡೂ ಎಂಜಿನ್ ಪೂರೈಕೆಯಲ್ಲಿ ಅಮೆರಿಕ ವಿಪರೀತ ವಿಳಂಬ ಮಾಡ್ತಾ ಇದೆ. ಅದಕ್ಕೆ ಅವರು ನಾನಾ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧದ ಕಾರಣದಿಂದ ನಮಗೆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಅಂತಾರೆ. ನಮ್ಮ ಎಂಜಿನ್ ಪ್ರೊಡಕ್ಷನ್ನೇ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಭಾರತಕ್ಕೆ ಬರಬೇಕಾದ ಎಂಜಿನ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಈ ಕಾರಣದಿಂದ HALನ ಪ್ರೊಡಕ್ಷನ್ ಕೂಡ ನಿಧಾನ ಆಗ್ತಾ ಇದೆ. ಇಲ್ಲಿ ಕಾರಣಗಳೇನೇ ಇರಬಹುದು, ಭದ್ರತೆಯ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡಿಕೊಳ್ಳಬಾರದು. ಭಾರತೀಯ ವಾಯುಪಡೆಗೆ ಬೇಕಾದ ಯುದ್ಧ ವಿಮಾನಗಳನ್ನು ಸರಬರಾಜು ಮಾಡದೇ ಇದ್ರೆ ನಾಳೆ ಅವರು ಶತ್ರುಗಳ ವಿರುದ್ಧ ಕಾದಾಡೋದು ಹೇಗೆ? ಸೊ ಇಲ್ಲಿ ಬರೀ ಅಮೆರಿಕಾನ ಮಾತ್ರ ಕಾಯ್ತಾ ಕೂತ್ಕೊಳ್ಳೋದು, ಅಮೆರಿಕಾದ ಮೇಲೆ ಹೆಚ್ಚು ಡಿಪೆಂಡ್ ಆಗೋದಕ್ಕಿಂತ ಬೇರೆ ದೇಶಗಳ ಜೊತೆ ಕೂಡ ವ್ಯಾಪಾರ ಮಾಡೋ ಬಗ್ಗೆ ಭಾರತ ಯೋಚಿಸ್ತಾ ಇದೆ. ಈ ಹಂತದಲ್ಲಿ ಭಾರತಕ್ಕೆ ಯುದ್ಧ ವಿಮಾನಗಳ ಎಂಜಿನ್ ಅನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇರೋದು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ. ಇಲ್ಲಿ ಸ್ಯಾಫ್ರಾನ್ ತೇಜಸ್ ಯುದ್ಧ ವಿಮಾನಗಳಿಗೆ ಇಂಜಿನ್ ಕೊಡೋದು ಮಾತ್ರ ಅಲ್ಲ, ನಿಮ್ಮ 6ನೇ ತಲೆಮಾರಿನ ಯುದ್ಧ ವಿಮಾನ ತಯಾರಿಕಾ ಪ್ರಾಜೆಕ್ಟ್ಗೆ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅಲ್ಲ, ಭಾರತ ಇನ್ನು 5ನೇ ತಲೆಮಾರಿನ ಯುದ್ಧ ವಿಮಾನವನ್ನೇ ತಯಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ 6ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಇಂಜಿನ್ ಯಾಕೆ ಅಂತ ಯೋಚಿಸೋದಕ್ಕೆ ಹೋಗಬೇಡಿ. ಸದ್ಯಕ್ಕಿದು ಫ್ರಾನ್ಸ್ ಕಂಪನಿ ಕೊಡ್ತಾ ಇರೋ ಭರವಸೆ. ಭಾರತದ ಮೂಗಿಗೆ ಬೆಣ್ಣೆ ಹಚ್ಚೋ ಕೆಲಸವನ್ನು ಫ್ರಾನ್ಸ್ನ ಸ್ಯಾಫ್ರಾನ್ ಮಾಡ್ತಾ
ಬರ್ತಾ ಇದೆ. ಫ್ರಾನ್ಸ್ ಒಂದೇ ಅಲ್ಲ, ಭಾರತ ಯಾವ ದೇಶದ ಜೊತೆ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಹೋಗುತ್ತೆ, ಯಾವ ದೇಶದ ಇಂಜಿನ್ಗಳ ಖರೀದಿಗೆ ಮಾತುಕತೆಯನ್ನು ಮಾಡುತ್ತೆ, ಆ ಎಲ್ಲ ದೇಶಗಳು ಕೂಡ ಭಾರತಕ್ಕೆ ಇಂಥದ್ದೊಂದು ಭರವಸೆಯನ್ನು ಈ ಹಿಂದಿನಿಂದಲೂ ಕೊಡ್ತಾ ಬರ್ತಾ ಇದ್ದಾರೆ. ಅವರು ಮೂಗಿಗೆ ತುಪ್ಪ ಹಚ್ಚುತ್ತಾರೆ, ಇವರು ಹಚ್ಚಿಸ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದರೆ 2021 ಫೆಬ್ರವರಿಯಲ್ಲೇ ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ಒಪ್ಪಂದ ಆಗಿತ್ತು. ಭಾರತದ HALಗೆ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ M88 ಇಂಜಿನ್ಗಳನ್ನು ಕೊಡೋದರ ಬಗ್ಗೆ ಒಪ್ಪಂದ ಆಯಿತು. ಈ M88 ಇಂಜಿನ್ಗಳನ್ನು ಸದ್ಯಕ್ಕೆ ರಫೇಲ್ ಯುದ್ಧ ವಿಮಾನಗಳಲ್ಲಿ ಬಳಸ್ತಾ ಇದ್ದಾರೆ. ಈ ಎಂಜಿನ್ ಅನ್ನ ಸ್ನೆಕ್ಮಾ M88 ಅಂತ ಕರೆಯಲಾಗ್ತಾ ಇತ್ತು. ಆದರೆ ಈಗ ಅದರ ಹೆಸರನ್ನ ಸ್ಯಾಫ್ರಾನ್ ಏರ್ಕ್ರಾಫ್ಟ್ ಇಂಜಿನ್ ಅಂತ ಬದಲಾಯಿಸಲಾಗಿದೆ. ಇನ್ನು ಇದು 75 ಕಿಲೋ ನ್ಯೂಟನ್ ಪವರ್ ಅನ್ನು ಉತ್ಪಾದಿಸುತ್ತೆ. ಆದರೆ ಈ ಎಂಜಿನನ್ನೇ 110 ಕಿಲೋ ನ್ಯೂಟನ್ ಪವರ್ ಉತ್ಪಾದಿಸುವ ಹೈ ಥ್ರಸ್ಟ್ ಇಂಜಿನ್ ಆಗಿ ಬದಲಾಯಿಸುವುದಕ್ಕೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಒಪ್ಪಂದಗಳಾಗಿದ್ವು. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಫ್ರಾನ್ಸ್ ಭಾರತದಲ್ಲೇ ಇಂಜಿನ್ಗಳನ್ನು ತಯಾರಿಸುವ ಮಾತುಗಳನ್ನಾಡ್ತು. ಹಾಗೆಯೇ ಭಾರತದ HAL ಮತ್ತು ಸ್ಯಾಫ್ರಾನ್ಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ. ಭಾರತಕ್ಕೆ ಅಗತ್ಯ ಇರುವ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಕೂಡ ಇಂಜಿನ್ ಅನ್ನ ಒಟ್ಟಿಗೆ ನಿರ್ಮಿಸ್ತೀವಿ ಅಂತೆಲ್ಲ HAL ಹಾಗೂ ಸ್ಯಾಫ್ರಾನ್ಗಳು ಹೇಳಿಕೊಂಡು, ಇನ್ನು ಭಾರತಕ್ಕೆ ಈಗಾಗಲೇ ಮಿರಾಜ್ 2000 ಹಾಗೂ ರಫೇಲ್ಗಳನ್ನು ಕೊಟ್ಟಿರುವ ಫ್ರಾನ್ಸ್ ಈ ಒಪ್ಪಂದದ ಮೂಲಕ ಭಾರತದ ರಕ್ಷಣಾ ವಲಯದಲ್ಲಿ ಸಿಂಹಪಾಲನ್ನು ಪಡೆಯುವ ನಿಟ್ಟಲ್ಲಿ ಯೋಚನೆ ಮಾಡಿತು. ಆದರೆ ಇದೇ ಸಂದರ್ಭದಲ್ಲೇ ಅಮೆರಿಕಾದ GE ನಾವೇ ವಿಮಾನದ ಇಂಜಿನ್ ಅನ್ನು ಕೊಡ್ತೀವಿ ಅಂತ ಮುಂದೆ ಬಂತು. ಅಷ್ಟೊತ್ತಿಗಾಗಲೇ ಭಾರತ GE 404 ಇಂಜಿನ್ಗಳನ್ನು ಬಳಸ್ತಾ ಇತ್ತು. ಇನ್ನು 414 ಕೂಡ ಸಿಕ್ಬಿಟ್ರೆ ಭಾರತದ ಆಮ್ಕಾ ಪ್ರಾಜೆಕ್ಟ್ಗೆ ಕೂಡ ಇದು ಉಪಯೋಗ ಆಗಬಹುದು ಅನ್ನೋ ನಿಟ್ಟಲ್ಲಿ ಭಾರತ GE ಕಡೆ ಮುಖ ಮಾಡ್ತು. ಅದಕ್ಕಿದ್ದ ಮತ್ತೊಂದು ಕಾರಣ ಅಂದರೆ ಈ M88ಗಿಂತ G404 ಮತ್ತು G414 ಇಂಜಿನ್ಗಳು ಸಾಕಷ್ಟು ಬಲಿಷ್ಠವಾಗಿದ್ವು. ಇವೆರಡೂ ಕೂಡ M88ಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸ್ತಾ ಇದ್ವು. ಹೀಗಾಗಿ ಸ್ಯಾಫ್ರಾನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡು M88 ಅನ್ನು ಅಭಿವೃದ್ಧಿಪಡಿಸಿ ಇಲ್ಲಿ ಅದನ್ನು 110 KNಗಳಷ್ಟು ಥ್ರಸ್ಟ್ಗೆ ಇಂಪ್ರೂವ್ ಮಾಡೋ ಬದಲು ಈಗಾಗಲೇ 110 KNಗಳಷ್ಟು ಶಕ್ತಿಯನ್ನು ಉತ್ಪಾದಿಸುವ G414 ಯುದ್ಧ ವಿಮಾನ ಇಂಜಿನ್ಗಳನ್ನೇ ಖರೀದಿ ಮಾಡಿಬಿಡೋಣ ಅಂತ ಭಾರತ ಕೂಡ ಯೋಚನೆ ಮಾಡಿತು. ಇಲ್ಲಿ GE ಕೂಡ ಭಾರತದಲ್ಲೇ ಈ ಇಂಜಿನ್ಗಳನ್ನು ತಯಾರು ಮಾಡೋ ಬಗ್ಗೆ ಮತ್ತು ತಂತ್ರಜ್ಞಾನ ಹಂಚಿಕೆಯ ಬಗ್ಗೆ ಕೂಡ ಯಥಾ ಪ್ರಕಾರ ಭಾರತದ ಮೂಗಿಗೆ ತುಪ್ಪ ಸವರಿತ್ತು. ಹೀಗಾಗಿ ಭಾರತ GE ಕಡೆಗೆ ತನ್ನ ಒಲವನ್ನು ತೋರಿಸ್ತು. ಸೊ ಅಲ್ಲಿ ಕೂಡ ಒಂದು ಒಪ್ಪಂದ ಆಯಿತು. ಆದರೆ ಈ GE ಇಂಜಿನ್ಗಳು ಭಾರತಕ್ಕೆ ಬರಲೇ ಇಲ್ಲ. ಹೀಗಾಗಿ ಈಗ ಮತ್ತೆ ಭಾರತ ಫ್ರಾನ್ಸ್ನ ಕಡೆಗೆ ನೋಡ್ತಾ ಇದೆ. ಇಲ್ಲಿ ರಕ್ಷಣಾ ತಜ್ಞರು ಹೇಳ್ತಾ ಇರೋ ಪ್ರಕಾರ ಕೇವಲ ಅಮೆರಿಕ ಅನ್ನೋ ಕಾರಣಕ್ಕಷ್ಟೇ ಭಾರತ ಫ್ರಾನ್ಸ್ ಅನ್ನು ಬಿಟ್ಟಿರಲಿಲ್ಲ. ಬದಲಾಗಿ ಫ್ರಾನ್ಸ್ ಕಂಪನಿಯ ನೀತಿ ನಿಯಮಗಳು ಕೂಡ ಭಾರತಕ್ಕೆ ಒಪ್ಪಿಗೆ ಆಗಿರಲಿಲ್ಲ. ರಫೇಲ್ ಯುದ್ಧ ವಿಮಾನಗಳ ವಿಷಯದಲ್ಲಿ ಫ್ರಾನ್ಸ್ ಹೇಳಿದ ಮಾತಂತೆ ನಡ್ಕೊಳ್ಳಿಲ್ಲ. ಇನ್ನು ಭಾರತ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನೇ ಖರೀದಿ ಮಾಡ್ತೀವಿ ಅಂದರೂ ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬೇಕು ಮತ್ತು ನಮ್ಮಲ್ಲೇ ಅವು ತಯಾರಾಗಬೇಕು ಅಂತ ಬಯಸುತ್ತೆ. ಆದರೆ ನಿಮಗೆ ಗೊತ್ತಿರಲಿ, ಯಾವ ದೇಶವೂ ಕೂಡ ತನ್ನ ಅತಿ ಮುಖ್ಯ ಟೆಕ್ನಾಲಜಿಯನ್ನು ಯಾರ ಜೊತೆಗೂ ಹಂಚಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಈಗ ರಷ್ಯಾ ಭಾರತದ ಜೊತೆ ಜಂಟಿಯಾಗಿ ಸಾಕಷ್ಟು ತಯಾರಿಕಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ರಷ್ಯಾದ ಸಾಕಷ್ಟು ಆಯುಧಗಳು ಭಾರತದಲ್ಲಿ ತಯಾರಾಗುತ್ತವೆ. ರಷ್ಯಾದ ಯುದ್ಧ ವಿಮಾನಗಳನ್ನು ಭಾರತದ HAL ಲೈಸೆನ್ಸ್ ಆಧಾರದ ಮೇಲೆ ತಯಾರು ಮಾಡುತ್ತೆ. ಬ್ರಹ್ಮೋಸ್ ಮಿಸೈಲುಗಳು ಕೂಡ ಇಲ್ಲಿ ಜಂಟಿ ತಯಾರಿಕೆ ಆಗುತ್ತವೆ. ಆದರೆ ರಷ್ಯಾ ತನ್ನ ಇಂಜಿನ್ ಟೆಕ್ನಾಲಜಿಯನ್ನು ಭಾರತದ ಜೊತೆ ಹಂಚಿಕೊಂಡಿದೆಯಾ? ಇವತ್ತಿಗೂ ಬ್ರಹ್ಮೋಸ್ ಮಿಸೈಲ್ನಲ್ಲಿ ಎಲ್ಲ ಇಲ್ಲೇ ತಯಾರಾದರೂ ಕೂಡ ಇಂಜಿನ್ ಮಾತ್ರ ರಷ್ಯಾದಿಂದಲೇ ಬರಬೇಕು. ಅದನ್ನು ನಾವು ಮಾಡೋದಕ್ಕೆ ಬೇಕಾದ ತಂತ್ರಜ್ಞಾನವನ್ನು ರಷ್ಯಾ ಕೊಡೋದಿಲ್ಲ. ಚೈನಾದಂಥ ದೇಶಗಳಾದರೆ ಜಂಟಿ ತಯಾರಿಕೆ ಮಾಡುವಾಗ ತಂತ್ರಜ್ಞಾನವನ್ನು ಕದ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಏನೇನೋ ಮಾಡಿಬಿಡುತ್ತವೆ. ಆದರೆ ಭಾರತ ಹಾಗೂ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಹಣ ಕೊಟ್ಟು ತಂತ್ರಜ್ಞಾನವನ್ನು ಕೊಡಿ ಅಂತ ಬೇಡ್ತಾ ಇರ್ತೀವಿ. ಅವರು ತಂತ್ರಜ್ಞಾನವನ್ನೂ ಕೊಡೋದಿಲ್ಲ. ನಮ್ಮ ಯುದ್ಧ ವಿಮಾನಗಳ ತಯಾರಿಕೆ ಯೋಜನೆ ಬೇಗ ಆಗೋದಕ್ಕೂ ಬಿಡೋದಿಲ್ಲ. ಇಷ್ಟು ವರ್ಷ ಭಾರತದ ಯುದ್ಧ ವಿಮಾನ ತಯಾರಿಕೆಯ ಕನಸು ವಿಳಂಬವಾಗೋದಕ್ಕೆ ಕಾರಣ ಆಗ್ತಾ ಇರೋದೇ ಇದು. ಇನ್ನು ಇಲ್ಲಿ ಫ್ರಾನ್ಸ್ ಜೊತೆ ಭಾರತ ಮಾತುಕತೆಗಳನ್ನು ನಡೆಸ್ತಾ ಇದ್ದಾಗ ನಾವು ನಿಮಗೆ ಇಂಜನ್ನು ಮತ್ತು ಇಂಜನ್ ತಂತ್ರಜ್ಞಾನ ಎಲ್ಲ ಕೊಟ್ಟುಬಿಡ್ತೀವಿ ಬನ್ನಿ ಅಂತ GE ಒಪ್ಪಂದ ಮಾಡ್ಕೊಳ್ತಲ್ಲ, ಅದಾದ ಮೇಲೆ ಅವರು ಕೂಡ ತಂತ್ರಜ್ಞಾನ ಕೊಡಲಿಲ್ಲ. ತಂತ್ರಜ್ಞಾನ ಕೊಡೋದಿರಲಿ, ಅಲ್ಲಿಂದ ಕಳುಹಿಸಬೇಕಾದ ಇಂಜನ್ಗಳನ್ನು ಕೂಡ ಅವರು ಪೂರೈಕೆ ಮಾಡಲಿಲ್ಲ. ಅಲ್ಲಿ ಫ್ರಾನ್ಸ್ ಜೊತೆ ಒಪ್ಪಂದ ಕೂಡ ಆಗದ ಹಾಗಾಯ್ತೆ ಹೊರತು ಅಲ್ಲಿ ಅಮೆರಿಕಾದ ಇಂಜನ್ಗಳು ಬರಲಿಲ್ಲ. ಫ್ರಾನ್ಸ್ ಜೊತೆ ಒಪ್ಪಂದ ಮುಂದುವರಿಲಿಲ್ಲ. ಅಷ್ಟು ಬಿಟ್ಟು ಬೇರೆ ಏನೂ ಆಗಲಿಲ್ಲ. ಹೀಗಾಗಿ ಈಗ ಮತ್ತೆ ಫ್ರಾನ್ಸ್ ಬನ್ನಿ ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇದೆ. ತಂತ್ರಜ್ಞಾನವನ್ನು ಕೂಡ ಕೊಡ್ತೀವಿ ಅಂತ ಫ್ರಾನ್ಸ್ ಹೇಳ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ಇಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಬರೀ HAL ಮಾತ್ರ ಅಲ್ಲ,
ಖಾಸಗಿ ಸಂಸ್ಥೆಗಳ ಜೊತೆ ಪಾಲುದಾರಿಕೆಯಲ್ಲಿ ಎಂಜಿನ್ಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಫ್ರಾನ್ಸ್ ಒಪ್ತಾ ಇದೆಯಂತೆ. ಸ್ಯಾಫ್ರಾನ್ ಜೊತೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹಾಗೂ ಅದಾನಿ ಡಿಫೆನ್ಸ್ ಗ್ರೂಪ್ಗಳು ಕೈಜೋಡಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಖಾಸಗಿ ಸಹಭಾಗಿತ್ವ ಅನ್ನೋದು ಇಲ್ಲಿ ಇಂಜಿನ್ಗಳ ಬಗ್ಗೆ ಹೆಚ್ಚಿನ ರಿಸರ್ಚ್ಗೆ ಒಂದು ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಂಜಿನ್ ತಂತ್ರಜ್ಞಾನವನ್ನು ಭಾರತ ಸ್ವದೇಶದಲ್ಲೇ ಸಿದ್ಧಪಡಿಸ್ಕೊಳ್ಳೋದಕ್ಕೆ ಈ ಖಾಸಗಿ ಪಾಲುದಾರಿಕೆ ಸಹಾಯ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಒಟ್ಟಲ್ಲಿ ಭಾರತದ ತೇಜಸ್ ಯುದ್ಧ ವಿಮಾನಗಳಿಗೆ ಸದ್ಯಕ್ಕಂತೂ ಸ್ವದೇಶಿ ಇಂಜಿನ್ ಇಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಇನ್ನು ನಮ್ಮದೇ ಕಾವೇರಿ ಇಂಜಿನ್ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಸಿಕ್ಕಿದೆ. ಆದರೂ ಅದನ್ನು ಮೊದಲ ಹಂತದಲ್ಲಿ ಘಾತಕ ಡ್ರೋನ್ಗಳಿಗೆ ಬಳಸಲಾಗುತ್ತೆ. ಆ ಬಳಿಕ ಯುದ್ಧ ವಿಮಾನಗಳಿಗೆ ಆ ಎಂಜಿನ್ನ ಬಳಕೆ ಮಾಡೋ ಬಗ್ಗೆ ಯೋಚಿಸಲಾಗುತ್ತೆ. ಹಾಗೆ ನೋಡಿದರೆ ನಮ್ಮಲ್ಲಿ ಕಾವೇರಿ ಇಂಜಿನ್ನ ಥ್ರಸ್ಟ್ ಈ M88ನ ಥ್ರಸ್ಟ್ಗಿಂತ ಹೆಚ್ಚಿದೆ. ಕಾವೇರಿ ಇಂಜಿನ್ಗೆ ಆಫ್ಟರ್ ಬರ್ನರ್ ಅನ್ನು ಅಳವಡಿಸಿದರೆ ಅದು 81 ಕಿಲೋ ನ್ಯೂಟನ್ನಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆದರೆ ಈ M85 ಇದೆಯಲ್ಲ, ಅದು ಬಿಡುಗಡೆ ಮಾಡೋದು ಕೇವಲ 75 ಕಿಲೋ ನ್ಯೂಟನ್ ಶಕ್ತಿಯನ್ನು ಮಾತ್ರ, ಅದು ಆಫ್ಟರ್ ಬರ್ನರನ್ನು ಅಳವಡಿಸಿದ ನಂತರ. ಸೊ ಇಲ್ಲಿ M88ಗಿಂತಲೂ ಕಾವೇರಿನೇ ಬೆಸ್ಟ್ ಅಂತ ಅನಿಸುತ್ತೆ ನಿಜ. ಆದರೆ ಸ್ಯಾಫ್ರಾನ್ನ ಇಂಜಿನ್ ಪ್ರೂವ್ ಆಗಿದೆ, ಅದನ್ನು ರಫೇಲಲ್ಲಿ ಬಳಸ್ತಾ ಇದ್ದಾರೆ. ಜೊತೆಗೆ ಅದರ ಭಾರ ಕೂಡ ನಮ್ಮ ಕಾವೇರಿಗಿಂತ ಸುಮಾರು 300 kgಗಳಷ್ಟು ಕಡಿಮೆ ಇದೆ. ನಮ್ಮ ಕಾವೇರಿ ಇನ್ನೂ ಪ್ರೂವ್ ಆಗಿಲ್ಲ. ಹೀಗಾಗಿ ಅದನ್ನು ಘಾತಕಲ್ಲಿ ಬಳಕೆ ಮಾಡಿ ಅದರ ಶಕ್ತಿ ಸಾಮರ್ಥ್ಯಗಳನ್ನು ಗಮನಿಸಿ ಆನಂತರ ಅದರ ಬಗ್ಗೆ ಮತ್ತಷ್ಟು ಕೆಲಸ ಮಾಡಿದರೆ ಅದರ ಶಕ್ತಿಯನ್ನು 110 ಕಿಲೋ ನ್ಯೂಟನ್ಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಗೋದ್ರೇಜ್ ಹೇಳ್ತಾ ಇದೆ. ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸಿಕೊಡಬೇಕು. ಹಾಗೆ ಈ ಕಾವೇರಿ ಇಂಜಿನನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದಕ್ಕೆ ಒಂದಷ್ಟು ಹಣಕಾಸಿನ ನೆರವನ್ನು GTRE ಅಂದರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಕೇಳ್ತಾ ಇದೆ. ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸಿಕೊಡಬೇಕಿದೆ. ನಮ್ಮಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ರಿಸರ್ಚ್ಗೆ ಬೇಕಾದ ಹಣವನ್ನು ನಾವು ಮೀಸಲಿಡುವುದಿಲ್ಲ ಅನ್ನೋದು. ಇಷ್ಟು ವರ್ಷಗಳಲ್ಲಿ ನಾವು ನಮ್ಮದೇ ಯುದ್ಧ ವಿಮಾನದ ಇಂಜಿನ್ ತಯಾರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ಕಾರಣನೇ ಈ ರಿಸರ್ಚ್ಗೆ ಹಣಕಾಸಿನ ಕೊರತೆ. ಸೊ ಈಗಲಾದರೂ ಭಾರತ ಕಾವೇರಿಯ ಮುಂದಿನ ಪ್ರಯೋಗಗಳ ಬಗ್ಗೆ ಗಮನ ಹರಿಸಬೇಕಿದೆ. ನಮ್ಮದೇ ಒಂದು ಸ್ವದೇಶಿ ಯುದ್ಧ ವಿಮಾನದ ಇಂಜಿನ್ ತಯಾರಾಗದ ಹೊರತು ಸ್ಯಾಫ್ರನ್, GE, ರೋಲ್ಸ್ ರಾಯ್ಸ್ ಹೀಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾ ಕಾಲ ಕಳೀತಾ ಹೋಗಬೇಕಾಗತ್ತೆ ಅಷ್ಟೇ. ಇನ್ನು ಈ ಮಧ್ಯೆ ಜಪಾನ್ ಕೂಡ ಭಾರತಕ್ಕೆ ತನ್ನ 107 KN ಇಂಜಿನ್ ಅನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದೆ. ಆದರೆ ಟೆಕ್ನಾಲಜಿಯನ್ನು ಭಾರತದ ಜೊತೆ ಜಪಾನ್ ಹಂಚಿಕೊಳ್ಳುತ್ತಾ ಗೊತ್ತಿಲ್ಲ. ಇದರ ಜೊತೆಗೆ 197 ಕಿಲೋ ನ್ಯೂಟನ್ನ ಇಂಜಿನ್ ಅನ್ನು ಕೂಡ ನಿಮಗೆ ಕೊಡ್ತೀವಿ ಅಂತ ಜಪಾನ್ ಹೇಳ್ತಾ ಇದೆ. ಆ ಇಂಜಿನ್ ಸಿಕ್ಕರೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಮತ್ತು ಭಾರತ ಮುಂದಿನ ದಿನಗಳಲ್ಲಿ ತಯಾರು ಮಾಡ್ಕೋಬೇಕಿರುವ 6ನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಕೂಡ ಆ 197 ಕಿಲೋ ನ್ಯೂಟನ್ನ ಇಂಜಿನ್ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜಪಾನ್ ಇದನ್ನ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಅಥವಾ ಭಾರತದ ಜೊತೆ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ತಯಾರಿದೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕಿದೆ. ಇದರ ಬಗ್ಗೆ ನಿಮಗೆ ಇನ್ನಷ್ಟು ವಿವರವಾದ ಮಾಹಿತಿಯನ್ನು ಕೂಡ ಕೊಡಬೇಕಿದೆ. ಆ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ನು ಇಲ್ಲಿ ಈ ಯುದ್ಧ ವಿಮಾನಗಳ ಇಂಜಿನ್ಗಳ ವಿಷಯ ಈಗ ಇದ್ದಕ್ಕಿದ್ದ ಹಾಗೆ ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ ಅಂದರೆ ರಷ್ಯಾ ಭಾರತಕ್ಕೆ ತನ್ನ Su-57 ಈ ಯುದ್ಧ ವಿಮಾನಗಳನ್ನು ಆಫರ್ ಮಾಡ್ತಾ ಇದೆ ಮತ್ತು ಭಾರತ ಕೂಡ ಆ ಬಗ್ಗೆ ಒಂದಷ್ಟು ಆಸಕ್ತಿಯನ್ನು ತೋರ್ತಾ ಇದೆ ಅನ್ನೋ ಕಾರಣಕ್ಕೆ. ಇದು ಗೆಳೆಯರೆ ಭಾರತದ ಯುದ್ಧ ವಿಮಾನ ಇಂಜಿನ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.